ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ ದೂರುದಾರ ತೋರಿಸಿದ ಜಾಗದಲ್ಲಿ ಇಂದೇ ಬಹುತೇಕ ಉತ್ಖನನ ಎಸ್ಐಟಿ ಸೂಚನೆ ಮೇರೆಗೆ 12 ಜನರ ನಿಯೋಜಿಸಿದ ಗ್ರಾಮ ಪಂಚಾಯಿತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರು ವಿಚಾರ ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಮುಂದೆ ಇಂತಹ ಘಟನೆ ಆಗಬಾರದು ಎಂದ ಗೃಹ ಸಚಿವ ಪರಮೇಶ್ವರ್ ಕೆಎಂಎಫ್ ಅಧ್ಯಕ್ಷ ಹುದ್ದೆಗಾಗಿ ಡಿಕೆಶಿ ತಂತ್ರ 14 ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆಗೆ ಮಾತುಕತೆಗೆ ಚಿಂತನೆ ಸಹೋದರನ ಪರವಾಗಿ ಚರ್ಚೆಗೆ ಮುಂದಾದ ಡಿಸಿಎಂ ಕೆಆರ್ಎಸ್ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ತಲಕಾಡು ನಿಸರ್ಗಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಗೇಟ್ ಕ್ಲೋಸ್ ಮಾಡಿ ನೋಟಿಸ್ ಅಂಟಿಸಿದ ತಾಲೂಕು ಆಡಳಿತ ಜಾರ್ಖಂಡ್ನ ದಿಯೋಘರ್ ಬಳಿ ಭೀಕರ ಅಪಘಾತ 18 ಕನ್ವಾರಿಯ ಭಕ್ತರ ದುರ್ಮರಣ ಬಸ್ಸು ಟ್ರಕ್ ನಡುವೆ ಡಿಕ್ಕಿಯಾಗಿ ದುರಂತ